ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ವರ್ತಮಾನ ಸಮಯದಲ್ಲಿ ಮನುಷ್ಯನ ಜೀವನದಲ್ಲಿ ಮನುಷ್ಯನಿಗೆ ಒಂದಲ್ಲ ಒಂದು ಪ್ರಕಾರದ ಭಯ ಅನ್ನುವಂಥದ್ದು ಇದ್ದೇ ಇದೆ. ಒಬ್ಬೊಬ್ಬರ ಜೀವನದಲ್ಲಿ ಅವರು ಒಂದಲ್ಲ ಒಂದು ಪ್ರಕಾರದ ಭಯವನ್ನು ಎದುರಿಸ್ತಾ ಇದ್ದಾರೆ. ಯಾವ ರೀತಿ ಭಯ ಮನುಷ್ಯನ ಜೀವನದಲ್ಲಿ ಇದೆ ಅಂದರೆ, ಕೆಲವರಿಗೆ ತಮಗೇನು ಆಗ್ತದೋ ಏನೋ, ನನಗೆಲ್ಲಾದರೂ ಯಾರಾದರೂ ಏನಾದರೂ ಮಾಡ್ತಾರೇನೋ ಅನ್ನೋ ಭಯ ಇದ್ದರೆ, ಇನ್ನು ಕೆಲವ್ರ ಜೀವನದಲ್ಲಿ ನಾನು ಎಲ್ಲಿ ಏನನ್ನು ಕಳ್ಕೊಳ್ತೀನೋ ಏನೋ ಅನ್ನುವಂತಹ ಭಯ ಇರ್ತದೆ. ಕೆಲವರಿಗೆ ತಮ್ಮ ದನ ಎಲ್ಲಿ ಕಳ್ಕೊಳ್ತೀನೋ ಅಂತ ಭಯ ಇರ್ತದೆ. ಇನ್ನು ಕೆಲವರಿಗೆ ತಮ್ಮ ಸಂಬಂಧಿಗಳನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನುವಂತಹ ಭಯ ಇರ್ತದೆ. ಈ ರೀತಿ ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರು ಪ್ರತಿ ಸೆಕೆಂಡ್ ಒಂದಲ್ಲ ಒಂದು ಪ್ರಕಾರದ ಭಯದಲ್ಲೇ ಮುಳುಗಿಬಿಟ್ಟಿದ್ದಾರೆ. ಒಂದಲ್ಲ ಒಂದು ಪ್ರಕಾರದ ಭಯದ ಅನುಭವವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಭಯ ಪಡುವಂತಹ ಜೀವನ ಇಷ್ಟ ಆಗ್ತದ ಅಂದರೆ, ಯಾರೊಬ್ಬರಿಗೂ ಕೂಡ ಭಯ ಪಡುವಂತಹ ಜೀವನ ಇಷ್ಟ ಆಗೋದಿಲ್ಲ. ಎಲ್ಲರೂ ಇಷ್ಟಪಡ್ತಾರೆ ನಾನು ನಿರ್ಭಯ ಆಗಿರಬೇಕು, ನನಗೆ ಯಾವ ಪ್ರಕಾರದ ಭಯನೂ ಆಗಲೇಬಾರ್ದು, ನಾನು ಸರ್ವ ಪ್ರಕಾರದ ಭಯಗಳಿಂದ ಮುಕ್ತ ಆಗಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಹಾಗಿದ್ರೆ ಭಯದಿಂದ ಮುಕ್ತರಾಗೋದು ಹೇಗೆ? ಇವತ್ತು ವರ್ತಮಾನ ಜಗತ್ತಿನಲ್ಲಿ ಜನ ಏನು ಒಂದೊಂದು ಪ್ರಕಾರದ ಭಯದ ಅನುಭವವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಪ್ರಕಾರದ ಭಯದಿಂದ ನಾವು ನಮ್ಮ ಜೀವನವನ್ನು ಮುಕ್ತ ಮಾಡ್ಕೊಳ್ಬೇಕು ಅಂದರೆ, ನಮ್ಮ ಜೀವನದಲ್ಲಿ ನಾವು ಭಯದಿಂದ ಮುಕ್ತರಾಗಬೇಕಂದ್ರೆ ನಾವೇನು ಮಾಡಬೇಕು? ಏನು ಮಾಡಿದರೆ ನಾವು ಭಯದಿಂದ ಮುಕ್ತರು ಆಗಬಹುದು ಅಂದರೆ, ಭಯ ಎಲ್ಲಿ ಹುಟ್ಟುತ್ತದೆ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕು. ಭಯ ಅನ್ನುವಂಥದ್ದು ಎದುರುಗಡೆ ಇರೋ ವಸ್ತುವಿನಲ್ಲಿದೆನೋ ಅಥವಾ ಭಯ ಅನ್ನೋದು ನನ್ನ ಒಳಗಡೆ ಮನಸ್ಸಿನಲ್ಲಿದೆನೋ ಅನ್ನೋದು ನಮಗೆ ಫಸ್ಟ್ ಗೊತ್ತಾಗಬೇಕು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಬ್ಬ ವ್ಯಕ್ತಿ ಅವನು ರಾತ್ರಿ ಹೊತ್ತಿನಲ್ಲಿ ತನ್ನ ಫ್ರೆಂಡನ್ನು ಮಾತಾಡಿಸ್ಬೇಕು ಅಂತ ಅವನಿಗೆ ಫ್ರೆಂಡಿನ ನೆನಪಾಗ್ತದೆ. ಅವನು ತನ್ನ ಫ್ರೆಂಡ್ ಮನೆಗೆ ಹೋಗಿರ್ತಾನೆ. ಆ ಫ್ರೆಂಡ್ ಮನೆಗೆ ಹೋಗಿ ಆ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಅವ್ರ ಮನೆಯಲ್ಲೇ ಊಟ ಮಾಡ್ತಾನೆ. ಊಟ ಮಾಡಿ ಮತ್ತೆ ಮಾತಾಡ್ತಾ ಕೂತ್ಕೊಳ್ತಾರೆ. ಮಾತಾಡ್ತಾ ರಾತ್ರಿ 12 ಗಂಟೆ ಆಗಿಬಿಡ್ತದೆ. 12 ಗಂಟೆ ಆದ ತಕ್ಷಣ ಸಡನ್ನಾಗಿ ಇವನಿಗೆ ನೆನಪಾಗ್ತದೆ, ಎಷ್ಟೊಂದು ಟೈಮ್ ಆಗಿಬಿಡ್ತು, ನಾನು ಇಷ್ಟೊತ್ತಿಗೆ ಮನೆಗೆ ಹೋಗಬೇಕಿತ್ತು, 12 ಆದರೂ ಇಲ್ಲೇ ಕೂತ್ಕೊಂಡಿದ್ದೀನಿ, ಈಗ ಮನೆಗೆ ಹೋಗಬೇಕು ಅಂತ ಅರ್ಜೆಂಟ್ ಮನೆಗೆ ಹೋಗಬೇಕು ಅಂತ ಅಲ್ಲಿಂದ ಹೇಳ್ತಾನೆ. ಎದ್ದ ತಕ್ಷಣ ಆ ಫ್ರೆಂಡ್ ಹೇಳ್ತಾನೆ, ಇಷ್ಟು ರಾತ್ರಿಯಲ್ಲಿ ನಿನ್ನ ಮನೆಗೆ ಯಾಕೆ ಹೋಗ್ತೀಯಾ? ಇಷ್ಟೊತ್ತು ಮನೆಗೆ ಹೋಗಬೇಡ, ಹಾಗೆ ನೋಡಿದ್ರೆ ನಿನಗೆ ಮನೇಲಿ ಕಾಯುವಂಥವ್ರು ಯಾರು ಇಲ್ಲ. ಇಷ್ಟೊತ್ತಿನಲ್ಲಿ ಯಾಕೆ ಮನೆಗೆ ಹೋಗ್ತೀಯ? ರಸ್ತೆ ಮೇಲೆ ಜನ ಯಾರು ಇರೋದಿಲ್ಲ, ಎಲ್ಲ ವಾತಾವರಣ ಪ್ರಶಾಂತಿ ಇರ್ತದೆ, ಏನಾದರೂ ಹೆಚ್ಚು ಕಡಿಮೆ ಆಗಬಹುದು, ಇಷ್ಟೊತ್ತಿನಲ್ಲಿ ಜನರು ಓಡಾಡೋದಿಲ್ಲ, ಅದಕ್ಕೆ ನೀನು ಇಷ್ಟು ರಾತ್ರಿ ಟೈಮ್ನಲ್ಲಿ ಹೋಗಬೇಡ ಮನೆಗೆ ಅಂತ ಹೇಳಿ ಆ ಸ್ನೇಹಿತ ಇವನಿಗೆ ಹೇಳ್ತಾನೆ. ಇವನಿಗೆ ಹೋಗಬೇಡ ಅಂತ ಹೇಳಿದರೂ ಕೂಡ ಇವನು ಆ ಮಾತನ್ನು ಕೇಳೋದಿಲ್ಲ. ಇಲ್ಲ, ಭಾಳ ಸರಿ ನಾನು ಇಷ್ಟೊತ್ತಿಗೆಲ್ಲ ಓಡಾಡಿದ್ದೀನಿ, ನನಗೆ ಅಭ್ಯಾಸ ಇದೆ ಹೊರಗಡೆ ಓಡಾಡಿ, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅವನು ಮತ್ತೂ ಹೇಳ್ತಾನೆ, ಇಲ್ಲ ವಾತಾವರಣ ಸರಿ ಇರೋದಿಲ್ಲ, ಜನ ಸರಿ ಇರೋದಿಲ್ಲ, ಆ ವಾತಾವರಣ ಕೆಟ್ಟಿರ್ತದೆ, ಅದಕ್ಕೆ ಈಗ ಹೋಗಬೇಡ ಅಂತ 2-3 ಸರಿ ಅವನ ಫ್ರೆಂಡ್ ಬುದ್ಧಿ ಮಾತನ್ನು ಹೇಳ್ತಾನೆ. ಹೇಳಿದ ಮೇಲೂ ಇವನಿಲ್ಲ, ನಾನು ಹೋಗಲೇಬೇಕು ಅಂತ ಮನೆಯಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನಡೀತಾ ಒಂದು ಕ್ರಾಸ್ ದಾಟಿರ್ತಾನೆ ಅವನು. ಅವ್ರ ಮನೆ ದಾಟಿ ಒಂದು ಕ್ರಾಸ್ ಮುಂದೆ ಬಂದಿರ್ತಾನೆ. ಒಂದು ಕ್ರಾಸ್ ದಾಟಿ ಸ್ವಲ್ಪ ಮುಂದೆ ಬರೋದ್ರಲ್ಲಿ ಇದ್ದಕ್ಕಿದ್ದಂಗೆ ವಾತಾವರಣದಲ್ಲಿ ಯಾರೂ ಇಲ್ಲ, ರಸ್ತೆ ಮೇಲೆ ಜನನೇ ಇಲ್ಲ, ಸಂಪೂರ್ಣ ಕತ್ಲಿದೆ ರಸ್ತೆ ಮೇಲೆ. ಇದ್ದಕ್ಕಿದ್ದಂಗೆ ಯಾರೋ ಕೂಗಿದಂತಹ ಶಬ್ದ ಇವನಿಗೆ ಕೇಳಿಸ್ತದೆ. ಯಾವಾಗ ಯಾರೋ ಕೂಗಿರುವಂತಹ ಶಬ್ದ ಇವನಿಗೆ ಕೇಳಿಸ್ತದೋ ತಕ್ಷಣ ಇವನಿಗೆ ಒಳಗಡೆಯಿಂದ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಯಾರೋ ಏನೋ, ಯಾಕೆ ಹಿಂಗೆ ಕೂಗ್ತಾ ಇದ್ದಾರೆ, ಯಾರು ಇವರು ಅಂತ ಹೇಳಿ ಭಯ ಪಡ್ತಾನೆ. ಮತ್ತು ಒಂದು 4 ಹೆಜ್ಜೆ ಮುಂದೆ ನಡೀತಾ ಇರ್ತಾನೆ. ಮುಂದೆ ನಡೀತಾ ಹೋಗ್ತಾ ಇರಬೇಕಾದ್ರೆ ಇದಕ್ಕಿದ್ದಂಗೆ ಕರೆಂಟ್ ಕೂಡ ಹೋಗ್ಬಿಡ್ತದೆ. ಕರೆಂಟ್ ಹೋದ ತಕ್ಷಣ ಅವನಿಗೆ ಇನ್ನೂ ಹೆಚ್ಚು ಭಯ ಸ್ಟಾರ್ಟ್ ಆಗ್ತದೆ. ಅದೇ ಭಯದಲ್ಲೇ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇನ್ನೊಬ್ರು ಯಾರೋ ಜೋರಾಗಿ ಕಿರಿಚಿದಂತಹ ಶಬ್ದ ಅವನಿಗೆ ಕೇಳಿಸ್ಬಿಡ್ತದೆ. ಯಾವಾಗ ಸೆಕೆಂಡ್ ಟೈಮ್ ಯಾರೋ ಜೋರಾಗಿ ಕಿರಿಚಿದಂತಹ ಶಬ್ದ ಕೇಳಿಸ್ತದೋ, ಕೇಳಿಸಿದ ತಕ್ಷಣ ಇವನು ಫ್ರೆಂಡ್ ಮನೆಯಿಂದ ಎಷ್ಟು ಮುಂದೆ ನಡ್ಕೊಂಡು ಬಂದಿದ್ನೋ ಅಷ್ಟು ಸ್ಪೀಡಾಗಿ ಒಂದು 5 ನಿಮಿಷದಲ್ಲಿ ಓಡಿ ವಾಪಸ್ ಮತ್ತೆ ಫ್ರೆಂಡ್ ಮನೆಗೆ ಹೋಗ್ಬಿಡ್ತಾನೆ. ವಾಪಸ್ ಫ್ರೆಂಡ್ ಮನೆಗೆ ಓಡಿ ಹೋದ ತಕ್ಷಣ ಆ ಫ್ರೆಂಡ್ ಇವನನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ಈಗ ತಾನೇ ಮನೆಗೆ ಹೋಗಬೇಕು ಅಂತ ಹೇಳಿ ಹೋದೆ, ಇರು ಅಂದರೆ ಏನು ಮಾಡಿದ್ರು ನನ್ನ ಮಾತು ಕೇಳಲಿಲ್ಲ, ಮನೆಗೆ ಹೋಗಲೇಬೇಕಂತ ಹೋಗಿದ್ದೆ, ಈಗ ಯಾಕೆ ವಾಪಸ್ ಬಂದೆ ಮಧ್ಯ ದಾರಿಯಲ್ಲೇ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಇವನು ಹೇಳ್ತಾನೆ, ಇಲ್ಲ, ನಾನು ಜೀವನದಲ್ಲಿ ಬೇಕಾದಷ್ಟು ಬಾರಿ ಆ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ದೀನಿ, ಆದರೆ ಒಂದು ದಿನನೂ ನನಗೆ ಈ ರೀತಿ ಭಯ ಆಗೇ ಇರಲಿಲ್ಲ. ಇವತ್ತು ನನ್ನ ಜೀವನದಲ್ಲಿ ನನಗೆ ಈ ರೀತಿ ಭಯ ಆಯಿತು ಅಂದರೆ, ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋದರೂ ನನಗೆ ಏನಾಗ್ತದೋ ಏನೋ ಅಂತ ಹೇಳಿ ಭಯಪಟ್ಟು ನಾನು ವಾಪಸ್ ಬಂದುಬಿಟ್ಟೆ, ಈಗ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆ ಫ್ರೆಂಡ್ ಹೇಳ್ತಾನೆ.
ಹಾಗಿದ್ರೆ ಅವನಿಗೆ ಭಯ ಅಂದಿದ್ದು ಹುಟ್ಟಿರೋದು ಎಲ್ಲಿ? ಎಲ್ಲಿ ಅಂದರೆ ಆಲ್ರೆಡಿ ಆ ರೋಡ್ನಲ್ಲಿ ಅದೇ ಟೈಮಿಗೆ ಅವನು ಅನೇಕ ಬಾರಿ ನಡ್ಕೊಂಡು ಓಡಾಡಿದ್ದ. ಆಗ ಆ ರೋಡ್ನಲ್ಲಿರೋ ಯಾವ ಲೈಟ್ ಆಗಲಿ ಅಥವಾ ಎದುರುಗಡೆ ಇರುವ ಯಾವ ವ್ಯಕ್ತಿಗಳ ಕೂಗಾಗಲಿ ಅವನನ್ನು ಭಯಪಡಿಸಿರಲಿಲ್ಲ. ಆದರೆ ಇವತ್ತು ಆ ರೋಡ್ನಲ್ಲಿ ಹೋಗ್ತಾ ಇದ್ದಾನೆ, ಅವನಿಗೆ ಭಯದ ಫೀಲಿಂಗ್ ಆಗ್ತಾ ಇದೆ. ಯಾಕೆ ಭಯದ ಫೀಲಿಂಗ್ ಆಗ್ತಾ ಇದೆ ಅಂದರೆ ರೋಡಲ್ಲಿ ಏನೋ ಇದೆ ಅಂತ ಭಯ ಅಲ್ಲ ಅವನಿಗೆ ಭಯ ಯಾಕೆ ಅಂದರೆ ಆಲ್ರೆಡಿ ಅವನ ಫ್ರೆಂಡ್ ಏನು ಮಾಡಿದ್ದಾನೆ, ಚೆನ್ನಾಗಿ ತುಂಬಿಟ್ಟಿದ್ದಾನೆ. ರಸ್ತೆಯಲ್ಲಿ ಏಕಾಂತ ಇರ್ತದೆ, ರಸ್ತೆ ಮೇಲೆ ಯಾರೂ ಇರೋದಿಲ್ಲ, ವಾತಾವರಣ ಭಯದ್ದಿರ್ತದೆ, ಅಲ್ಲಿ ಕೆಟ್ಟದ್ದೆಲ್ಲ ನಡೀತಾ ಇರ್ತದೆ. ಹೋಗಬೇಡ ಅಂತ ಏನು ವಿಚಾರವನ್ನು ತುಂಬಿದ್ನೋ ಆ ಸ್ನೇಹಿತ, ಇವನು ಯಾವಾಗ ಒಬ್ಬನೇ ರೋಡ್ನಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಇವನಿಗೆ ಆಟೋಮೆಟಿಕ್ಕಾಗಿ ರೋಡ್ ನೋಡಬೇಕಾದ್ರಲ್ಲ ಅವನು ಹೇಳಿರುವಂತಹ ಚಿತ್ರಗಳೇ ಕಣ್ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರೋಡ್ ಏಕಾಂತ ಇದೆ, ಕರೆಂಟ್ ಇರೋದಿಲ್ಲ, ಕೆಟ್ಟೋರು ಇರ್ತಾರೆ. ಅದೇ ದೃಶ್ಯವನ್ನು ಇವನು ಕಣ್ಮುಂದೆ ತಂದ್ಕೊಂಡು ಮನಸ್ಸಿನ ಕಣ್ಣಿನಲ್ಲಿ ಆ ದೃಶ್ಯವನ್ನು ನೋಡ್ತಾ ನೋಡ್ತಾ ಮುಂದೆ ಹೆಜ್ಜೆ ಇಡ್ತಾ ಇದ್ದಾನೆ. ಅಲ್ಲಿ ಏನೋ ಒಂದು ಸೌಂಡ್ ಆದರೂ ಸಾಕು ಇವನು ತಕ್ಷಣ ಭಯ ಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಭಯ ಎಲ್ಲಿ ಹುಟ್ಟುತ್ತದೆ ಅಂದರೆ ಭಯ ಅನ್ನುವಂಥದ್ದು ಎದುರುಗಡೆ ಇರೋ ವಸ್ತುವಿನಲ್ಲಾಗಲಿ ಎದುರುಗಡೆ ಇರೋ ವ್ಯಕ್ತಿಯಲ್ಲಾಗಲಿ ಇಲ್ಲ. ಭಯ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲೇ ಇದೆ. ಆ ಭಯವನ್ನು ಕ್ರಿಯೇಟ್ ಮಾಡುವಂಥವ್ರು ಯಾರಾಗಿದ್ದಾರೆ? ನಾವೇ ಆಗಿದ್ದೀವಿ. ನಾವೇ ಯಾವುದನ್ನಾದರೂ ನೋಡಿ ಹೆದರ್ಕೊಂಡ್ವಿ ಅಂದರೆ ಅದು ಸದಾ ಕಾಲಕ್ಕೂ ನಮಗೆ ಹೆದರಿಸ್ತಾನೆ ಇರ್ತದೆ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿ ಎದುರಿಸಿದ್ವಿ ಅಂದರೆ ಅದು ಸದಾ ಕಾಲಕ್ಕೂ ನಮ್ಮನ್ನು ನೋಡಿ ಹೆದರ್ತಾ ಇರ್ತದೆ. ಇವತ್ತು ಜಗತ್ತಿನಲ್ಲೂ ಜನರ ಪರಿಸ್ಥಿತಿ ಹೇಗೆ ಅಂದರೆ ಯಾರಾದರೂ ಭಯ ಪಡೋರನ್ನ ನೋಡಿದರೆ ಜನ ಏನು ಮಾಡ್ತಿರ್ತಾರೆ, ಹೆಚ್ಚೆಚ್ಚು ಅವ್ರನ್ನ ಹೆದರಿಸ್ತಾ ಇರ್ತಾರೆ. ಯಾರಾದರೂ ಹೆದರೋದಿಲ್ಲ ಅಂತ ಗೊತ್ತಾಯಿತು, ಅವ್ರು ನಮ್ಮನ್ನು ಧೈರ್ಯವಾಗಿ ಎದುರಿಸ್ತಾರೆ ಅಂತ ಗೊತ್ತಾಯಿತು ಅಂದರೆ ಅವ್ರನ್ನ ಇವ್ರು ಹೆದರಿಸ್ಲಿಕ್ಕೆ ಹೋಗೋದೇ ಇಲ್ಲ. ಅಂದರೆ ವಾತಾವರಣ ಹೇಗಿದೆ ಅಂದರೆ ಭಯ ಪಡೋರನ್ನ ನೋಡಿದ ತಕ್ಷಣ ಜನ ಏನು ಮಾಡ್ತಾರೆ, ಹೆದರಿಸ್ತಾ ಇರ್ತಾರೆ. ಅಂದರೆ ಆ ಭಯ ಪಡುವಂತಹ ಸಂಕಲ್ಪ ನಾವು ಒಳಗಡೆ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀವಿ. ಹಾಗಿದ್ರೆ ಆ ಸಂಕಲ್ಪವನ್ನು ಹೇಗೆ ಕ್ರಿಯೇಟ್ ಮಾಡ್ತೀವಿ, ಅದರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅಂದರೆ ಭಯ ವಸ್ತುವಿನಲ್ಲ, ನಮ್ಮ ಮನಸ್ಸಿನ ಸಂಕಲ್ಪದಲ್ಲಿ ಇದೆ. ಹೇಗೆ ಸಂಕಲ್ಪದಲ್ಲಿ ಭಯ ಹುಟ್ಟುತ್ತದೆ, ಯಾವ ರೀತಿ ನಾವು ಅಂದ್ಕೊಂಡಂಗೆ ಆಗ್ತದೆ ಅನ್ಲಿಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನೀವು ದಿನಾ ಟೀ ಕುಡಿಯೋ ಅಭ್ಯಾಸ ಇದೆ ನಮ್ಮ ಮನೇಲಿ. ನೀವು ದಿನಾ ಟೀ ಕುಡಿತಾ ಇರ್ತೀರಿ ಮನೆಯಲ್ಲಿ. ದಿನಾ ಟೀ ಕುಡಿಬೇಕಾದ್ರೆ ಎಷ್ಟು ಬಾರಿ ಟೀ ಕುಡಿದ್ರೂ ನಿಮ್ಮ ಮೈ ಮೇಲೆ ನೀವು ಟೀ ಚೆಲ್ಕೊಳ್ಳೋದೇ ಇಲ್ಲ. ಟೀ ಕುಡಿದು ನಿಮಗೆ ದಿನಾ ಅಭ್ಯಾಸ ಇದೆ, ಆರಾಮಾಗಿ ಏನು ಮಾಡ್ತೀರಿ, ಸಹಜವಾಗಿ ಟೀಯನ್ನು ಕುಡಿತಾ ಇರ್ತೀರಿ. ಆದರೆ ಒಂದು ದಿನ ಇಂಥದ್ದಿರ್ತದೆ ನಿಮ್ಮ ಮನೆಯಲ್ಲಿ, ನೀವು ಯಾವತ್ತು ಟೀ ಕುಡಿಬೇಕು ಅಂದ್ಕೊಂಡು ಹೋಗ್ತಾ ಇರ್ತೀರೋ ಅವತ್ತು ನೀವು ಹೊಸ ಡ್ರೆಸ್ಸನ್ನು ಹಾಕ್ಕೊಂಡಿರ್ತೀರಿ. ಮಾರ್ಕೆಟಿಂದ ಆಗ ತಾನೇ ಹೊಸ ಡ್ರೆಸ್ ತೊಗೊಂಡು ಹಾಕ್ಕೊಂಡು ಆವಾಗ ನೀವು ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಹೋಗ್ರಿ. ದಿನ ಎಷ್ಟು ಬಾರಿ ಟೀ ಕುಡಿದಾಗ ಒಂದು ಹನಿ ಒಂದು ಡ್ರಾಪ್ ಟೀ ಕೂಡ ಮೈ ಮೇಲೆ ಬಿದ್ದಿಲ್ಲ. ಯಾವತ್ತು ಹೊಸ ಡ್ರೆಸ್ ಹಾಕ್ಕೊಂಡು ಟೀ ಕುಡಿಲಿಕ್ಕೆ ಹೋಗ್ತಿರೋ ಅವತ್ತು ಆಟೋಮೆಟಿಕ್ಕಾಗಿ ಟೀ ಏನಾಗ್ಬಿಡ್ತದೆ, ಮೈ ಮೇಲೆ ಚೆಲ್ಬಿಡ್ತದೆ. ಹಾಗಿದ್ರೆ ದಿನ ಚೆಲ್ಲದೆ ಇರುವಂತಹ ಟೀ ಹೊಸ ಡ್ರೆಸ್ ಹಾಕ್ಕೊಂಡಾಗಲೇ ಯಾಕೆ ನಮ್ಮ ಮೈ ಮೇಲೆ ಬಿತ್ತು? ಅವತ್ತೇ ಯಾಕೆ ನಮ್ಮ ಮೈ ಮೇಲೆ ಬಿತ್ತು ಅಂದರೆ ನಾವು ಬಾರಿಗೂ ಸಂಕಲ್ಪ ಮಾಡ್ತಾ ಇರ್ತೀವಿ. ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಟೀ ಚೆಲ್ಬಿಟ್ರೆ ಅಂತ ಹೇಳಿ ಸಂಕಲ್ಪ ಮಾಡ್ತಿರ್ತೀವಿ. ಯಾವಾಗ ನಾವು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಟೀ ಚೆಲ್ಬಿಟ್ರೆ ಅಂತ ಸಂಕಲ್ಪ ಮಾಡಿದರೆ ಅವತ್ತು ಟೀ ಅವಶ್ಯವಾಗಿ ಚೆಲ್ತದೆ. ಹಾಗೆ ನಮ್ಮ ಜೀವನದಲ್ಲಿ ನನಗೆ ಭಯನೇ ಇಲ್ಲ, ನಾನು ನಿರ್ಭಯ ಆತ್ಮ ಅಂತ ಸಂಕಲ್ಪ ಮಾಡ್ತಾ ಇದ್ದರೆ ಯಾವ ಕಾರಣಕ್ಕೂ ನನಗೆ ಯಾವ ವಸ್ತುನೂ ನನ್ನನ್ನು ಭಯಭೀತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬಿಟ್ಟು ನಾನೇನಾದರೂ ನನಗೆ ಅವ್ರು ಹೆದರಿಸ್ತಾರೆ, ಇವ್ರು ಹೆದರಿಸ್ತಾರೆ, ನನಗೆ ಬಹಳಷ್ಟು ಭಯ ಇದೆ ಅಂತ ಒಳಗಿನಿಂದ ನಾನು ಭಯ ಪಡ್ತಾ ಇದ್ದೆ ಅಂದರೆ ಎಲ್ಲರೂ ನನ್ನನ್ನು ಭಯಪಡಿಸ್ತಾನೆ ಇರ್ತಾರೆ. ಅದಕ್ಕೆ ನಮ್ಮ ಜೀವನದಲ್ಲಿ ಯಾವ ಕಾರಣಕ್ಕೂ ನಾವು ಭಯ ಪಡಬಾರ್ದು. ಭಯದಿಂದ ಮುಕ್ತರಾಗಬೇಕು ಅಂದರೆ ನಾವು ಜೀವನವನ್ನು ಧೈರ್ಯವಾಗಿ ಎದುರಿಸೋದನ್ನು ಕಲಿಬೇಕು. ಕೆಲವೊಮ್ಮೆ ಈ ರೀತಿ ಕೂಡ ಆಗ್ತದೆ ವಾತಾವರಣದಲ್ಲಿ, ಯಾವಾಗೋ ಒಮ್ಮೆ ನಮ್ಮ ಜೀವನದಲ್ಲಿ ಯಾವುದೋ ಮಾತಿನಿಂದ ನಾವು ಪೆಟ್ಟನ್ನು ತಿಂದಿರ್ತೀವಿ. ಒಮ್ಮೆ ಯಾವುದಾದ್ರೂ ಮಾತಿಗೆ ಒಮ್ಮೆ ಪೆಟ್ಟನ್ನು ತಿಂದ್ವಿ ಅಂದರೆ ಆ ಒಮ್ಮೆ ತಿಂದಂತಹ ಪೆಟ್ಟು ಬಾರಿಗೂ ನಮ್ಮ ಜೀವನದಲ್ಲಿ ನಮಗೆ ಎಲ್ಲಿ ಪೆಟ್ಟು ಬೀಳುತ್ತದೋ ಅಂತ ಹೇಳಿ ನಾವು ಭಯ ಪಡ್ತಾ ಇರ್ತೀವಿ. ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ಲಿಫ್ಟ್ನಲ್ಲಿ ದಿನಾ ಆಫೀಸಿಗೂ ಮನೆಗೂ ಓಡಾಡ್ತಿರ್ತಾನೆ. ಮನೆಗೆ ಬಂದ ತಕ್ಷಣ ಅವನ ಮನೆ 4ನೇ ಫ್ಲೋರ್ನಲ್ಲಿ ಇರ್ತದೆ. ಆ 4ನೇ ಫ್ಲೋರಿಗೆ ಹೋಗಬೇಕಾದ್ರೆ ಅವನು ಲಿಫ್ಟ್ನಲ್ಲೇ ಹೋಗಬೇಕಾಗ್ತಾ ಇರ್ತದೆ. ಯಾವಾಗ ಅವನು ಲಿಫ್ಟ್ನಲ್ಲಿ 4ನೇ ಫ್ಲೋರಿಗೆ ಹೋಗಬೇಕಾಗ್ತಾ ಇರ್ತದೋ ದಿನ ಬರ್ತಾನೆ, ಲಿಫ್ಟ್ ಹತ್ತುತ್ತಾನೆ, ಹೋಗ್ತಾನೆ. ಆದರೆ ಒಂದು ದಿನ ಈ ರೀತಿ ಆಗ್ತದೆ, ಅವನು ಲಿಫ್ಟ್ ಹತ್ತಿರ್ತಾನೆ, ಮನೆಗೆ ಹೋಗಬೇಕು ಅಂತ ಆ ಲಿಫ್ಟ್ ಕೆಟ್ಟು ನಿಂತು ಬಿಡ್ತದೆ. ಆ ಲಿಫ್ಟ್ ಕೆಟ್ಟು ಬಿಡ್ತದೆ. 1 ಗಂಟೆ 2 ಗಂಟೆ 3 ಗಂಟೆ ಇವನು ಲಿಫ್ಟ್ನ ಮಧ್ಯದಲ್ಲೇ ಸಿಕ್ಕಾಕೊಂಡ್ಬಿಡ್ತಾನೆ. ಆ 2-3 ಗಂಟೆಯಲ್ಲಿ ಇವನಿಗೆ ಒಳಗಡೆಯಿಂದ ಈ ರೀತಿ ಒಂದು ಭಯ ಶುರುವಾಗ್ಬಿಡ್ತದೆ ಮನಸ್ಸಿನಲ್ಲಿ, ನಾನು ಇಲ್ಲೇ ಸತ್ತೋಗ್ಬಿಡ್ತೀನೋ ಏನೋ, ನನಗೇನಾಗ್ಬಿಡ್ತದೋ ಏನು ಅಂತ ಹೇಳಿ ಒಳಗಡೆ ಭಯ ಪಡ್ತಾ ಇರ್ತಾನೆ. ಯಾವ ರೀತಿ ಭಯ ಪಡ್ತಾನೆ ಅಂದರೆ ಅವನು
ಕೊನೆಗೆ ಅವರೆಲ್ಲ ಲಿಫ್ಟ್ ರಿಪೇರಿ ಮಾಡಿ ಹೊರಗಡೆ ಕರ್ಕೊಂಡು ಬಂದಮೇಲೆ ಅವತ್ತು ಲಿಫ್ಟಿಂದ ಹೊರಗಡೆ ಬಂದಂತಹ ವ್ಯಕ್ತಿ 1 ವರ್ಷ ಆದರೂ ಕೂಡ ಎಂದೂ ಲಿಫ್ಟನ್ನು ಹತ್ತೋದೇ ಇಲ್ಲ. ಅಂದರೆ ಒಮ್ಮೆ ಅವನ ಜೀವನದಲ್ಲಿ ಆದಂತಹ ಅನುಭವ, ಒಮ್ಮೆ ಅವನು ಲಿಫ್ಟ್ನಲ್ಲಿ ಸಿಕ್ಕಾಕೊಂಡಂತಹ ಅನುಭವ ಅವನಿಗೆ ಈ ರೀತಿ ಒಳಗಡೆ ಮನಸ್ಸಿನಲ್ಲಿ ಭಯ ಕುತ್ಕೊಂಡ್ಬಿಡ್ತದೆ. ಅವನು ಎಂದೂ ಕೂಡ ಜೀವನದಲ್ಲಿ ಲಿಫ್ಟ್ ಹತ್ತಲಿಕ್ಕೆ ಪ್ರಯತ್ನವನ್ನೇ ಪಡೋದಿಲ್ಲ. ಅದ ರೀತಿ ಭಯ ಅನ್ನುವಂಥದ್ದು ಕುತ್ಕೊಂಡ್ಬಿಡ್ತದೆ. ಆ ಭಯ ಕೂಡಬಾರ್ದು ಅಂದರೆ ಒಮ್ಮೆ ನಾವು ಲಿಫ್ಟ್ನಲ್ಲಿ ಸಿಕ್ಕಾಕೊಂಡ್ರೂ ಕೂಡ ದಿನ ಅಂತೂ ಸಿಕ್ಕಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇನೋ ಅಚಾನಕ್ಕಾಗಿ ಆಯಿತು, ನನಗೆ ಧೈರ್ಯ ಇದೆ, ನಾನು ಮಾಡಬಲ್ಲೆ ಅಂತ ನಾನೇನಾದರೂ ಮತ್ತೆ ಲಿಫ್ಟ್ ಹತ್ತೋ ಪ್ರಾಕ್ಟೀಸ್ ಮಾಡಿದರೆ ಮತ್ತೆ ನಾನೇನು ಮಾಡಬಹುದು, ನಿರ್ಭಯಾಗಿ ಜೀವನವನ್ನು ನಡೆಸಬಹುದು. ಹಾಗೆ ಯಾವುದಾದ್ರೂ ಸ್ಕೂಲ್ನಲ್ಲಿ ಮಕ್ಕಳು ಪಾಠ ಕೇಳ್ತಾ ಇರ್ತಾರೆ. ಪಾಠ ಕೇಳುವಂತಹ ಸಮಯದಲ್ಲಿ ಆ ಮಕ್ಕಳ ಮನಸ್ಸಿನಲ್ಲಿ ಏನಾದರೂ ಒಂದು ಕ್ವಶನ್ ಬರ್ತದೆ, ಮಾಡ್ತಾ ಇರುವಂತಹ ಪಾಠದ ಬಗ್ಗೆ ಡೌಟ್ ಬರ್ತದೆ. ಡೌಟ್ ಬಂದ ತಕ್ಷಣ ಅದರಲ್ಲಿ ಒಂದು ಮಗು ಎದ್ದು ನಿಂತ್ಕೊಂಡು ಟೀಚರ್ಗೆ ಕೇಳ್ತದೆ ಕ್ವಶನ್, ಸರ್ ಹಿಂಗಂದ್ರೆ ಏನು, ಇದೇನು, ಇದ್ಯಾಕೆ ಹೀಗೆ ಅಂತ ಕ್ವಶನ್ ಕೇಳ್ತದೆ. ಕೇಳಿದ ತಕ್ಷಣ ಆ ಸರ್ ಏನು ಮಾಡಿಬಿಡ್ತಾರೆ ಅಂದರೆ ಆ ಮಗುವಿಗೆ ಬಾಯಿಗೆ ಸಿಕ್ಕಂಗೆ ಬೈದು ಬಿಡ್ತಾರೆ. ಆ ಪಾಠದ ಮಧ್ಯದಲ್ಲಿ ಈ ರೀತಿ ಕೇಳ್ತೀಯಾ, ನಿನಗೆ ಬುದ್ಧಿ ಇಲ್ವಾ, ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಕೇಳಬೇಕು, ಹಾಗೆ ಹೀಗೆ ಅಂತ ಬೈದು ಬಿಡ್ತಾರೆ. ಅವತ್ತೇನು ಆ ಟೀಚರ್ ಆ ಮಗುವಿಗೆ ಬೈತಾರೆ, ನೀನು ಸ್ಕೂಲ್ನಲ್ಲಿ ಪಾಠದ ಮಧ್ಯದಲ್ಲಿ ಮಾತಾಡ್ದೆ ಅಂತ. ಅವತ್ತಿನಿಂದ ಆ ಮಗು ಯಾರ ಮುಂದೆನೂ ಏನೂ ಕೇಳಲಿಕ್ಕೆ ಹೋಗೋದೇ ಇಲ್ಲ. ಒಳಗಡೆ ಈ ರೀತಿ ಭಯ ಕುತ್ಕೊಂಡ್ಬಿಡ್ತದೆ ಆ ಮಗುವಿಗೆ. ಎಲ್ಲಿ ನಾನು ಏನಾದರೂ ಕೇಳಿಬಿಟ್ರೆ ಇವರು ಬೈದು ಬಿಡ್ತಾರೋ. ಒಮ್ಮೆ ಆ ಟೀಚರ್ ಬೈದಂತಹ ಮಾತನ್ನು ಮನಸ್ಸಿನಲ್ಲಿ ಈ ರೀತಿ ಇಟ್ಕೊಳ್ತದೆ ಮಗು. ತಂದೆ ತಾಯಿ ಮುಂದೆ ಕೂಡ ಓಪನ್ ಆಗಿ ಮಾತಾಡೋದಿಲ್ಲ, ಫ್ರೆಂಡ್ಸ್ ಮುಂದೆ ಕೂಡ ಓಪನ್ ಆಗಿ ಮಾತಾಡೋದಿಲ್ಲ. ಅಂದರೆ ಒಳಗಡೆ ಎಲ್ಲ ವಿಚಾರಗಳನ್ನು ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕೆಂದರೆ ಒಳಗಡೆ ಭಯ ಕುತ್ಕೊಂಡಿರ್ತದೆ. ಅಂದರೆ ನಾನು ಕೇಳಿದ್ದೇ ತಪ್ಪಾಯಿತೋ ಏನೋ, ನಾನು ಆ ಟೈಮಿಗೆ ಕೇಳಬಾರ್ದಿತ್ತೋ ಏನೋ, ನಾನು ಕೇಳಿದ್ದೇ ಸರಿ ಇಲ್ವೇನೋ ಅನ್ನುವಂತಹ ಭಯ ಆ ಮಗುವಿನ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಡ್ತದೆ. ಅದ್ರ ಬದಲು ಆ ಮಗು ಏನಾದರೂ ಸಕಾರಾತ್ಮಕ ವಿಚಾರ ಮಾಡ್ತಾ ಹೋದರೆ, ಆ ಟೀಚರ್ ನನಗೆ ಆ ಟೈಮಿಗೆ ಉತ್ತರ ಕೊಡಲಿಲ್ಲ ಅಂದರೆ ಮೋಸ್ಟ್ಲಿ ಆ ಟೀಚರ್ಗೆ ಅದ್ರ ಉತ್ತರ ಗೊತ್ತಿಲ್ಲದೆ ಇರಬಹುದು. ಉತ್ತರ ಗೊತ್ತಿಲ್ಲದೆ ಇರೋ ಕಾರಣ ಅವ್ರು ನನಗೆ ಜೋರು ಮಾಡಿರಬಹುದು. ಈ ರೀತಿ ತಿಳ್ಕೊಂಡು ಧೈರ್ಯದಿಂದ ಇನ್ನೂ ಒಮ್ಮೆ ಆ ಮಗು ಧೈರ್ಯದಿಂದ ಏನಾದರೂ ಯಾರನ್ನಾದರೂ ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಜೀವನದಲ್ಲಿ ಎಂದೂ ಯಾರ ಎದುರುಗಡೆನೂ ನಿಂತ್ಕೊಂಡು ಮಾತಾಡಲಿಕ್ಕೆ ಅವರಿಗೆ ಭಯ ಅನ್ನೋದು ಇರೋದೇ ಇಲ್ಲ. ಆದರೆ ನಾವೇನು ಮಾಡ್ತೀವಿ ಅಂದರೆ ಜೀವನದಲ್ಲಿ ಯಾವಾಗಾದರೂ ನಡೆದಂತಹ ಒಂದು ಘಟನೆಯನ್ನು ಈ ರೀತಿ ಬುದ್ಧಿಯಲ್ಲಿ ಇಟ್ಕೊಂಡ್ಬಿಡ್ತೀವಿ, ಮುಂದೆಂದೂ ಕೂಡ ಆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಹೋಗೋದೇ ಇಲ್ಲ. ಒಮ್ಮೆ ಟೀಚರ್ ಬೈದರೆ ಯಾರ ಮುಂದೂ ಓಪನ್ ಆಗಿ ಮಾತಾಡೋದೇ ಇಲ್ಲ. ಒಮ್ಮೆ ಎಲ್ಲಾದರೂ ಸಿಕ್ಕಾಕೊಂಡ್ವ ಲಿಫ್ಟ್ನಂತಲ್ಲಿ ಇನ್ನೆಂದೂ ಲಿಫ್ಟನ್ನು ಹತ್ತೋದೇ ಇಲ್ಲ. ಒಮ್ಮೆ ರಾತ್ರಿ ಹೊತ್ತಿನಲ್ಲಿ ಭಯ ಆಯಿತಾ, ಇನ್ನೆಂದೂ ನಾನು ರಾತ್ರಿ ಹೊತ್ತಿನಲ್ಲಿ ಅಡ್ಡಾಡೋದೇ ಇಲ್ಲ. ಈ ರೀತಿ ಕೆಲವೊಂದು ಕಹಿ ಘಟನೆಯ ಅನುಭವವನ್ನು ಮನಸ್ಸಿನಲ್ಲಿ ಈ ರೀತಿ ಫಿಕ್ಸ್ ಮಾಡ್ಕೊಳ್ತೀವಿ, ಎಂದೂ ಕೂಡ ನಾವು ಆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ತಯಾರಿ ಆಗೋದಿಲ್ಲ. ಅಂದರೆ ಆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಾವು ರೆಡಿನೇ ಆಗಲಿಲ್ಲ ಅಂದರೆ ನಮಗೆ ಧೈರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಧೈರ್ಯ ಅನ್ನುವಂಥದ್ದು ಇಂತಹ ಒಂದು ಶಕ್ತಿಯಾಗಿದೆ. ಅದು ನಮ್ಮ ಮನಸ್ಸಿನಲ್ಲಿ ಏನಾದರೂ ಇತ್ತು ಅಂದರೆ ನಾವು ಪರ್ವತದಂತಹ ಪರಿಸ್ಥಿತಿ ಬೇಕಾದರೂ ಸಹಜವಾಗಿ ಎದುರಿಸಬಹುದು. ಆದರೆ ಕೆಲವು ಸಣ್ಣ ಮಾತುಗಳಿಗೂ ಧೈರ್ಯವನ್ನು ಕಳ್ಕೊಳ್ತಿರ್ತಾರೆ. ಯಾರಾದರೂ ಒಂದು ಮಾತಂದರೆ ಸಾಕು ಭಯ ಸ್ಟಾರ್ಟ್ ಆಗ್ತದೆ. ಒಂದೇ ಮಾತು ಬೈದರೂ ಸಾಕು ಇವರಿಗೆ ಭಯ ಸ್ಟಾರ್ಟ್ ಆಗಿಬಿಡ್ತದೆ, ಅವ್ರು ಎದುರಿಗೆ ನಿಂತ್ಕೊಳ್ಳಿಕ್ಕೆ, ಅವ್ರ ಜೊತೆಗೆ ಮಾತಾಡಲಿಕ್ಕೆ. ಈ ರೀತಿ ಕೆಲವೊಂದು ಘಟನೆಗಳು ಮನುಷ್ಯನ ಮನಸ್ಸಿನಲ್ಲಿ ಈ ರೀತಿ ಭಯವನ್ನು ಹುಟ್ಟಿಸ್ಬಿಡ್ತದೆ. ಅವನಿಗೆ ಆ ಭಯದಿಂದ ಹೊರಗಡೆ ಬರಲಿಕ್ಕೆ ಎಷ್ಟೋ ಟೈಮ್ ಬೇಕಾಗ್ತದೆ. ಇನ್ನು ಕೆಲವರಿಗೆ ಸತ್ತಂಥವ್ರನ್ನ ನೋಡಿದರೆ ಭಯ. ಯಾರನ್ನಾದ್ರೂ ಒಬ್ಬರನ್ನ ಸತ್ತವ್ರನ್ನ ನೋಡಿಬಿಟ್ರು, ಒಂದು ಶವ ನೋಡಿಬಿಟ್ರು ಅಂದರೆ ತಿಂಗಳಾನ್ಗಟ್ಲೆ ರಾತ್ರಿ ಹೊತ್ತು ಒಬ್ಬರೇ ಇರಲಿಕ್ಕೆ ಭಯ ಪಡ್ತಾ ಇರ್ತಾರೆ ಇವರು. ಅಂದರೆ ಜೊತೆಗೆ ಯಾರಾದರೂ ಬೇಕೇ ಬೇಕು, ಒಬ್ಬರೇ ಮಲಗಲಿಕ್ಕೂ ಇವರಿಗೆ ಧೈರ್ಯ ಇಲ್ಲ. ಅಂದರೆ ಆ ಶವವನ್ನೇನು ನೋಡಿರ್ತಾರೆ ಅದನ್ನು ಮನಸ್ಸಿನಲ್ಲಿ ಈ ರೀತಿ ಇಟ್ಕೊಂಡ್ಬಿಡ್ತಾರೆ. ಆ ಚಿತ್ರವನ್ನು ನೆನಪು ಮಾಡಿಕೊಂಡಾಗ ಒಮ್ಮೆ ಇವರು ಭಯ ಪಡ್ತಾ ಇರ್ತಾರೆ. ಹಾಗೆ ಕೆಲವರು ಶವ ನೋಡಿ ಭಯ ಪಟ್ಟರೆ, ಇನ್ನು ಕೆಲವರು ಪ್ರೇತಾತ್ಮಗಳನ್ನು ನೋಡಿ ಭಯ ಪಡ್ತಾ ಇರ್ತಾರೆ. ಅಂದರೆ ಯಾರಾದರೂ ಶರೀರ ಬಿಟ್ಟ ನಂತರನೂ ಬೇರೆಯವರ ಶರೀರದಲ್ಲಿ ಬಂದು ಮಾತಾಡ್ತಾ ಇದ್ರು, ದೆವ್ವ, ಭೂತ, ಪ್ರೇತ ಇಂಥದ್ದನ್ನು ನೋಡಿದ ತಕ್ಷಣ ಇವರು ಅದನ್ನು ನೋಡಿ ಹೆದರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಆ ಶರೀರ ಬಿಟ್ಟಂತಹ ಆತ್ಮಗಳನ್ನು ನೋಡಿ ಇವರು ಎಷ್ಟು ಹೆದರ್ತಾರೋ ಅಷ್ಟು ಆತ್ಮಗಳು ಇವರಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆದರೆ ನಾವು ಆ ಎದುರುಗಡೆ ಇರುವಂತಹ ಆತ್ಮಗಳನ್ನು ಎಷ್ಟು ಧೈರ್ಯದಿಂದ ಎದುರಿಸ್ತೀವೋ ಅಷ್ಟು ಆತ್ಮಗಳು ನಮ್ಮನ್ನು ನೋಡಿ ಹೆದರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದರೆ ಇವತ್ತು ಜಗತ್ತಿನಲ್ಲಿ ಎಷ್ಟೋ ಜನ ವ್ಯಕ್ತಿಗಳಿರಬಹುದು, ಎಲ್ಲರ ಶರೀರದಲ್ಲೂ ಪ್ರೇತಾತ್ಮಗಳು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರ ಶರೀರದಲ್ಲಿ ಭೂತ ಪ್ರೇತಗಳು ಪ್ರವೇಶ ಮಾಡ್ತದೆ ಅಂದರೆ ಯಾರು ಭೂತ ಪ್ರೇತಗಳನ್ನು ನೋಡಿ ಭಯ ಪಡ್ತಾ ಇರ್ತಾರೆ ಅಂಥವ್ರ ಶರೀರದಲ್ಲಿ ಅವು ಆಟೋಮೆಟಿಕ್ ಆಗಿ ಪ್ರವೇಶ ಮಾಡಿಬಿಡ್ತದೆ.
ಯಾಕೆ ಪ್ರವೇಶ ಮಾಡ್ತದೆ ಅಂದರೆ ಎದುರುಗಡೆ ಇರೋ ವ್ಯಕ್ತಿ ದುರ್ಬಲ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಸಹಜವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ಎದುರುಗಡೆ ಇರೋ ವ್ಯಕ್ತಿ ಧೈರ್ಯಶಾಲಿ, ಇವನ ಹತ್ರ ಧೈರ್ಯ ಇದೆ, ಇವನು ಪವರ್ಫುಲ್ ಇದ್ದಾನೆ ಅಂತ ಗೊತ್ತಾದರೆ ಯಾವ ಕಾರಣಕ್ಕೂ ಯಾವ ಆತ್ಮಗಳು ಆ ವ್ಯಕ್ತಿಗೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಎಲ್ಲ ಪರಿಸ್ಥಿತಿಯನ್ನು ಕೂಡ ನಾವು ಧೈರ್ಯದಿಂದ ಎದುರಿಸಬೇಕು. ಯಾವ ಪರಿಸ್ಥಿತಿಯನ್ನು ನೋಡಿ ನಾವು ಭಯ ಪಡುವಂತಹ ಗುಣವನ್ನು ಕಲಿಬಾರ್ದು. ಎಷ್ಟೆಷ್ಟು ಭಯ ಪಡ್ತೀವೋ ಅಷ್ಟು ಪರಿಸ್ಥಿತಿ ನಮ್ಮ ಮುಂದೆ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ. ಎಷ್ಟೆಷ್ಟು ನಾವು ನಿರ್ಭಯರಾಗಿ ಆ ಪರಿಸ್ಥಿತಿಯನ್ನು ಎದುರಿಸ್ತಾ ಹೋಗ್ತೀವೋ ಅಷ್ಟು ಆ ಪರಿಸ್ಥಿತಿ ಸಣ್ಣದಾಗ್ತದೆ, ನಾವು ದೊಡ್ಡವರಾಗ್ತಾ ಹೋಗ್ತೀವಿ. ಇನ್ನೂ ನಮಗೆ ಯಾವುದಾದ್ರೂ ಮಾತಿನಲ್ಲಿ ಬಹಳಷ್ಟು ಭಯ ಇದೆ, ಏನು ಮಾಡಿದರೂ ನನ್ನ ಒಳಗಡೆ ಇರೋ ಭಯ ಹೋಗ್ತಾನೇ ಇಲ್ಲ, ಆ ಭಯವನ್ನು ನಾನು ಅಷ್ಟು ಫಿಕ್ಸ್ ಮಾಡಿ ಬುದ್ಧಿಯಲ್ಲಿ ಇಟ್ಕೊಂಡು ಬಿಟ್ಟಿದ್ದೀನಿ ಅನ್ನೋದೇನಾದರೂ ನನಗೆ ವಿಚಾರ ಇತ್ತು ಅಂದರೆ ನನಗೆ ಭಯದಿಂದ ಮುಕ್ತ ಆಗಲಿಕ್ಕೆ ಒಂದು ಸಹಜವಾದಂತಹ ಉಪಾಯ, ಸಹಜವಾದಂತಹ ಮಾರ್ಗ ಅಂದರೆ ಸದಾ ಕಾಲಕ್ಕೂ ನನಗೆ ಈ ಮಾತು ನೆನಪಿರಬೇಕು, ನನ್ನ ರಕ್ಷಕ ಪರಮಾತ್ಮ ಆಗಿದ್ದಾನೆ. ಪರಮಾತ್ಮ ಎಂತಹ ಟೈಮ್ನಲ್ಲೂ ನನ್ನ ರಕ್ಷಣೆಯನ್ನು ಮಾಡೇ ಮಾಡ್ತಾನೆ. ಅವನು ಯಾವ ಕಾರಣಕ್ಕೂ ಯಾವ ಪರಿಸ್ಥಿತಿಯಲ್ಲೂ ನನ್ನ ಕೈ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಪರಮಾತ್ಮನ ಮೇಲೆ ಇಷ್ಟೊಂದು ವಿಶ್ವಾಸ ಇರ್ತದೆ, ಅವನು ನನ್ನ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂತಹ ಫೇತ್ ಇರ್ತದೆ, ಅವರು ಎಂದೂ ಯಾವ ಮಾತಿಗೂ ಭಯ ಪಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾರಿಗೆ ಭಯ ಅಂದರೆ ಯಾರಿಗೆ ಹಿಂದೆ ಮುಂದೆ ಯಾರೂ ಇರೋದಿಲ್ಲ, ಹೇಳಲಿಕ್ಕೆ ಕೇಳಲಿಕ್ಕೆ ದೊಡ್ಡವರು ಅನ್ನೋರು ಮನೆಯಲ್ಲಿ ಯಾರೂ ಇಲ್ಲ, ಇವರು ಒಬ್ಬರೇ ಇದ್ದಾರೆ ಅಂದರೆ ಬಂದಂತಹ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ಬೇಕು, ಎದುರುಗಡೆ ಇರೋ ವ್ಯಕ್ತಿಗಳನ್ನು ಹೇಗೆ ಎದುರಿಸ್ಬೇಕು ಅಂತ ಒಬ್ಬರೇ ಇರೋರು ಭಯ ಪಡ್ತಾ ಇರ್ತಾರೆ. ಆದರೆ ನಾವು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿ ಭಯ ಪಡೋದಕ್ಕಿಂತ ನಾವೇನಾದರೂ ಸರ್ವಶಕ್ತಿವಂತ ಪರಮಾತ್ಮನನ್ನು ಸದಾ ಕಾಲಕ್ಕೂ ನನ್ನ ಜೊತೆಗಾರ, ಪರಮಾತ್ಮ ನನ್ನ ರಕ್ಷಕ, ಅವನೇ ನನಗೆ ಆಸರೆ ಅನ್ನುವಂತಹ ಮಾತನ್ನೇನಾದರೂ ಬುದ್ಧಿಯಲ್ಲಿ ಇಟ್ಕೊಂಡಿದ್ವಿ ಅಂದರೆ ಆ ಪರಮಾತ್ಮ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ, ಹೇಗೆ ನಮಗೆ ಆಸರೆ ಕೊಡ್ತಾನೆ, ಹೇಗೆ ನಮ್ಮನ್ನು ಭಯದಿಂದ ಮುಕ್ತ ಮಾಡ್ತಾನೆ ಅಂದರೆ ನಮ್ಮ ಜೀವನದಲ್ಲಿ ಯಾರೂ ನಮ್ಮದೊಂದು ಕೂದಲು ಕೂಡ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ಪರಮಾತ್ಮನ ನಂಬಿದರೆ ಪರಮಾತ್ಮ ನಮಗೆ ರಕ್ಷಣೆಯನ್ನು ಕೊಟ್ಟೇ ಕೊಡ್ತಾನೆ. ಆದರೆ ನಮಗೆ ಪರಮಾತ್ಮನ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಸ್ನೇಹ, ಅಷ್ಟು ವಿಶ್ವಾಸ ಇರಬೇಕು. ಯಾವಾಗ ನಾವು ಅವನ ಬಗ್ಗೆ ವಿಶ್ವಾಸ ಇಟ್ಟು ಪ್ರೀತಿ ಸ್ನೇಹವಿಟ್ಟು ನೀನು ನನ್ನ ರಕ್ಷಕ, ನೀನು ನನ್ನ ರಕ್ಷಕ, ನೀನಿರೋವರೆಗೆ ನನಗೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರ ಇಟ್ಕೊಂಡ್ರೆ ನಮಗೆ ಎಂದೂ ಯಾರೂ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಬುದ್ಧಿಯಲ್ಲಿ ಈ ಮಾತಿರಬೇಕು, ಯಾವ ಕಾರಣಕ್ಕೂ ಎಲ್ಲೂ ಯಾರೂ ನನಗೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ನನ್ನಲ್ಲಿ ಅಷ್ಟು ಧೈರ್ಯ ಇದೆ. ಒಂದು ವೇಳೆ ನನ್ನಲ್ಲಿ ಆ ಧೈರ್ಯ ಇಲ್ಲ ಅಂದರೂ ನನ್ನ ಜೊತೆಗೆ ಸರ್ವಶಕ್ತಿವಂತನಾದಂತಹ ಪರಮಾತ್ಮ ನನ್ನ ರಕ್ಷಕನಾಗಿ ಇದ್ದಾನೆ ಅನ್ನುವಂತಹ ಮಾತನ್ನು ನಾವು ನೆನಪಿಟ್ಕೊಳ್ಬೇಕು. ಯಾವಾಗ ಸರ್ವಶಕ್ತಿವಂತನಾದಂತಹ ಪರಮಾತ್ಮ ನನ್ನ ರಕ್ಷಕನಾಗಿ ನನ್ನ ಜೊತೆಗಿದ್ದಾನೆ ಅನ್ನೋದು ನೆನಪಿರ್ತದೋ ಆಗ ಎಲ್ಲ ಪರಿಸ್ಥಿತಿಯನ್ನು ನಾವು ಸಹಜವಾಗಿ ಎದುರಿಸ್ಬಿಡ್ತೀವಿ. ಪರ್ವತದಂತಹ ಪರಿಸ್ಥಿತಿಯನ್ನು ಕೂಡ ಒಂದು ಸಣ್ಣ ಸಾಸಿವೆ ಸಮಾನ ಅಂತ ತಿಳ್ಕೊಂಡು ನಾವು ಸಹಜವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆ ರೀತಿ ಪರಿಸ್ಥಿತಿಯನ್ನು ಎದುರಿಸಬೇಕು ಅಂದರೆ ಸ್ವಯಂನಲ್ಲಿ ಅಂತಹ ವಿಶ್ವಾಸ ಪರಮಾತ್ಮನ ಮೇಲೆ ಇರಬೇಕು. ಕೆಲವೊಮ್ಮೆ ನಾವು ಪರಮಾತ್ಮನನ್ನು ನಂಬಿರ್ತೀವಿ, ನಮ್ಮ ಜೀವನದಲ್ಲಿ ನಾವು ಯಾರಿಗೂ ಕೆಟ್ಟದನ್ನು ಮಾಡೋದಿಲ್ಲ. ಒಂದು ವೇಳೆ ನಾವು ಭಗವಂತನ ಮೇಲೆ ಅಷ್ಟೊಂದು ವಿಶ್ವಾಸವನ್ನು ಇಟ್ಟಿದ್ದೀವಿ ಅಂದರೆ ಯಾರಾದರೂ ನಮಗೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಬಂದರೂ ಕೂಡ ಅವರಿಗೆ ಕೆಟ್ಟದ್ದಾಗ್ತದೆ ಹೊರತು ಪರಮಾತ್ಮ ಯಾವ ಕಾರಣಕ್ಕೂ ನಮಗೆ ಕೆಟ್ಟದ್ದಾಗಲಿಕ್ಕೆ ಬಿಡೋದೇ ಇಲ್ಲ. ಯಾಕೆಂದರೆ ನಾವು ನಂಬಿರೋದು ಯಾವುದೋ ವ್ಯಕ್ತಿಯನ್ನಲ್ಲ, ನಾವು ನಂಬಿರುವಂಥದ್ದು ಸರ್ವಶಕ್ತಿವಂತನಾದಂತಹ ಪರಮಾತ್ಮನನ್ನು ಅಂದಮೇಲೆ ಆ ಪರಮಾತ್ಮ ಯಾವ ಪರಿಸ್ಥಿತಿಯಲ್ಲೂ ಯಾವ ಸೆಕೆಂಡಿಗೂ ಎಲ್ಲೂ ನಮಗೆ ಕೆಟ್ಟದ್ದಾಗಲಿಕ್ಕೆ ಬಿಡೋದೇ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಒಬ್ಬ ಸನ್ಯಾಸಿ, ಅವನು ಪರಮಾತ್ಮನ ಮೇಲೆ ಬಹಳ ಅನನ್ಯ ಭಕ್ತಿ ಇರ್ತದೆ, ಅವನಿಗೆ ಬಹಳ ಪ್ರೀತಿ ಇರ್ತದೆ. ಆ ಪರಮಾತ್ಮನ ಭಕ್ತಿಯಲ್ಲಿ, ಆ ಪ್ರೀತಿಯಲ್ಲಿ ಒಂದು ದಿನ ಅವನು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಕೈಯಲ್ಲಿ ಜಪಮಾಲೆ ಹಿಡ್ಕೊಂಡು ಪರಮಾತ್ಮ ನೆನಪಿನಲ್ಲಿ ತಲ್ಲೀನಾಗಿ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಹೋಗುವಂತಹ ದಾರಿಯಲ್ಲಿ ಎದುರುಗಡೆ ಸ್ವಲ್ಪ ತಗ್ಗಿರ್ತದೆ. ಆ ತಗ್ಗಿನಲ್ಲಿ ಸ್ವಲ್ಪ ಕೊಚ್ಚೆ ನೀರಿರ್ತದೆ. ಅವನು ಆ ತಗ್ಗಿನ ಕಡೆ ನೋಡೋದೇ ಇಲ್ಲ, ತಗ್ಗಿದೆ ಇಲ್ಲಿ ನೀರಿದೆ ಅನ್ನೋದ್ರ ಕಡೆ ಸ್ವಲ್ಪನೂ ಗಮನ ಕೊಡೋದೇ ಇಲ್ಲ. ಅವನು ಪರಮಾತ್ಮನ ಧ್ಯಾನದಲ್ಲಿ ತಲ್ಲೀನ ಆಗಿರ್ತಾನೆ. ಹೋಗಿ ಆ ತಗ್ಗೊಳಗಡೆ ಕಾಲನ್ನು ಇಟ್ಬಿಡ್ತಾನೆ. ಯಾವಾಗ ಆ ತಗ್ಗೊಳಗಡೆ ಅವನು ಕಾಲಿಡ್ತಾನೋ ಆ ತಗ್ಗಿನಲ್ಲಿರುವಂತಹ ನೀರು ಎದುರುಗಡೆ ಇರುವಂತಹ ವ್ಯಕ್ತಿಯ ಮೈ ಮೇಲೆ ಸಿಡಿದು ಬಿಡ್ತದೆ. ಅಂದರೆ ಎದುರುಗಡೆ ಒಬ್ಬರು ಪತಿ ಪತ್ನಿ ಬರ್ತಾ ಇರ್ತಾರೆ. ಆ ಪತ್ನಿ ಏನು ಸೀರೆ ಉಟ್ಟಿರ್ತಾಳೋ ಆ ಸೀರೆ ಮೇಲೆ ಈ ನೀರೆಲ್ಲ ಸಿಡಿದು ಬಿಡ್ತದೆ, ಗಲೀಜು ನೀರು. ಯಾವಾಗ ಗಲೀಜಾದಂತಹ ನೀರು ಆ ಪತ್ನಿಯ ಸೀರೆ ಮೇಲೆ ಸಿಡಿತದೋ ಜೊತೆಗಿದ್ದಂತಹ ಪತಿಗೆ ಇಷ್ಟು ಸಿಟ್ಟು ಬಂದ್ಬಿಡ್ತದೆ, ಈ ಸನ್ಯಾಸಿ ಎಷ್ಟಿದ್ದಾನೆ, ಇವನು ನನ್ನ ಪತ್ನಿ ಮೈ ಮೇಲೆ
ನೀರು ಸಿಡಿಸಿದ್ನಲ್ಲ ಅಂತ ಹೇಳಿ ಆ ಸನ್ಯಾಸಿಗೆ ಬಾಯಿಗೆ ಸಿಕ್ಕಂಗೆ ಬೈತಾನೆ, ಹೊಡಿಲಿಕ್ಕೆ ಹೋಗ್ತಾನೆ, ಅವನಿಗೆ ಹೊಡಿತಾನೆ, ಬೈತಾನೆ, ಕೂಗ್ತಾನೆ, ಎಲ್ಲ ಮಾಡ್ತಾನೆ. ಆ ರೀತಿ ಮಾಡಬೇಕಾದ್ರೆ ಆ ಎದುರುಗಡೆ ಇರೋ ಸನ್ಯಾಸಿ ಹೇಳ್ತಾನೆ, ನನಗೇನೂ ಗೊತ್ತಿಲ್ಲ, ತಪ್ಪಾಯಿತು, ನಾನು ಅದ್ರ ಕಡೆ ಗಮನ ಕೊಡಲೇ ಇಲ್ಲ, ನಾನು ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೆ, ನೀರಿದ್ದಿದ್ದು ಗೊತ್ತಾಗಲಿಲ್ಲ, ಕ್ಷಮಿಸ್ರಿ, ನನ್ನನ್ನು ಕ್ಷಮಿಸ್ರಿ ಅಂತ ಎಷ್ಟು ಸರಿ ಕೇಳ್ತಾ ಇರ್ತಾನೆ. ಇವನು ಎಷ್ಟು ಸರಿ ಕೇಳ್ತಾ ಇರ್ತಾನೆ, ಅವನು ಅಷ್ಟು ಜೋರಾಗಿ ಬೈತಾ ಇರ್ತಾನೆ, ಅವನು ಕ್ಷಮಿಸೋದೇ ಇಲ್ಲ, ಜೋರು ಮಾಡ್ತಾನೆ ಇರ್ತಾನೆ. ಆ ರೀತಿ ಜೋರು ಮಾಡಬೇಕಾದ್ರೆ, ಬೈಬೇಕಾದ್ರೆ ಅಲ್ಲಿ ಹಿಂದ್ಗಡೆ ಇನ್ನೂ ಒಬ್ಬ ವ್ಯಕ್ತಿ ಆ ದಾರಿಯಲ್ಲಿ ಬರ್ತಾ ಇರ್ತಾನೆ. ಹಿಂದೆ ಬರ್ತಾ ಇರುವಂತಹ ವ್ಯಕ್ತಿ ಇವರು ಸನ್ಯಾಸಿ ಕ್ಷಮಿಸು ಅಂತ ಕೇಳಿದ್ರು ಬೈತಾ ಇರೋದನ್ನು ನೋಡಿ ಅವನಿಗೆ ಅವ್ರ ಮೇಲೆ ಸಿಟ್ಟು ಬರ್ತದೆ. ತಾನೇ ಹೋಗಿ ಬೈದು ಬಿಡ್ಬೇಕು ಅವರಿಗೆ ಅನ್ಕೊಳ್ತಾನೆ. ಆದರೂ ಆ ಸನ್ಯಾಸಿನೇ ಸುಮ್ಮನಿರ್ಬೇಕಾದ್ರೆ ನಾನು ಹೋಗಿ ಬೈದ್ರೆ ತಪ್ಪಾಗ್ತದೆ ಅಂತ ಸುಮ್ಮನೆ ನೋಡ್ತಾ ಇರ್ತಾನೆ. ಅವರು ಸನ್ಯಾಸಿಯನ್ನು ಬೈದು ಹಾಕ್ತಾರೆ. ಸನ್ಯಾಸಿ ಮತ್ತೆ ತನ್ನಷ್ಟಕ್ಕೆ ತಾನೇ ಪರಮಾತ್ಮನ ಧ್ಯಾನ ಮಾಡ್ತಾ ಅವ್ನು ಮುಂದೆ ಹೋಗ್ಬಿಡ್ತಾನೆ. ಈ ಪತಿ ಪತ್ನಿ ಆ ಸನ್ಯಾಸಿಯನ್ನು ಬೈಕೊಳ್ತಾ ಅದೇ ದಾರಿಯಲ್ಲೇ ಮುಂದೆ ಬರ್ತಾ ಇರ್ತಾರೆ. ಆ ಪತಿ ಪತ್ನಿಯ ಹಿಂದೆ ಆ ವ್ಯಕ್ತಿ ಕೂಡ ಅದೇ ದಾರಿಯಲ್ಲೇ ಬರ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋಗಿರ್ತಾರೆ. ಅಷ್ಟೊತ್ತಿಗೆ ಆ ಜೊತೆಗಿರುವಂತಹ ಪತ್ನಿ ತನ್ನ ಪತಿಗೆ ಅಲ್ಲಿ ಒಂದು ಗಿಡವನ್ನು ತೋರಿಸಿ, ಆ ಗಿಡದಲ್ಲಿರುವಂತಹ ಒಂದು ಹೂವನ್ನು ತೋರಿಸಿ ಹೇಳ್ತಾಳೆ, ಈ ಹೂವು ಎಷ್ಟು ಸುಂದರ ಇದೆ, ನನಗೆ ಈ ಹೂವು ಬೇಕು ಅಂತ ಹೇಳಿ ಕೇಳ್ತಾಳೆ. ಯಾವಾಗ ಈ ಹೂವು ಬೇಕು ಅಂತ ಪತ್ನಿ ಆ ಪತಿಗೆ ಕೇಳ್ತಾಳೋ, ಕೇಳಿದ ತಕ್ಷಣ ಆ ಹೂವನ್ನು ತಂದು ಕೊಡೋಣ ಅಂತ ಹೇಳಿ ಆ ಪತಿ ಗಿಡದ ಹತ್ರ ಹೋಗ್ತಾನೆ. ಅಲ್ಲಿ ಒಂದು ಕಲ್ಲಿರ್ತದೆ, ಆ ಕಲ್ಲಿನ ಮೇಲೆ ಹತ್ತಾನೆ ಹೂ ಕೀಳಲಿಕ್ಕೋಸ್ಕರ. ಅವನು ಹೂ ಕೀಳೋದ್ರಲ್ಲೇ ಕಾಲು ಸ್ಲಿಪ್ಪಾಗಿ ಕೆಳಗಡೆ ಬಿದ್ದುಬಿಡ್ತಾನೆ. ಕೆಳಗಡೆ ಬಿದ್ದ ತಕ್ಷಣ ಅವನ ಕಾಲೇ ಮುರಿದು ಹೋಗ್ಬಿಡ್ತದೆ. ಕಾಲು ಮುರಿದು ಹೋಗ್ತದೆ. ಈ ಎಲ್ಲ ದೃಶ್ಯವನ್ನು ಹಿಂದೆ ಬರ್ತಾ ಇರುವಂತಹ ವ್ಯಕ್ತಿ ನೋಡ್ತಾ ಇರ್ತಾನೆ. ಆ ವ್ಯಕ್ತಿಗೆ ಆಶ್ಚರ್ಯ ಆಗ್ತದೆ. ಇವರು ಆ ಸನ್ಯಾಸಿಯನ್ನು ಬೈದು 5 ನಿಮಿಷನೂ ಆಗಿಲ್ಲ. ನಾನೇನೋ ಆ ಸನ್ಯಾಸಿಯನ್ನು ಸಾಮಾನ್ಯ ಸನ್ಯಾಸಿ ಅಂದ್ಕೊಂಡಿದ್ದೆ, ಬರೀ ಬೈದರು ಅಂತ ಹೇಳಿ ಅವ್ರ ಕಾಲನ್ನೇ ಮುರಿದು ಬಿಟ್ಟಿದ್ದಾನೆ. ಇವನೆಂತಹ ಸನ್ಯಾಸಿ ಇರಬಹುದು, ಇವನ ಹತ್ರ ಎಷ್ಟು ಶಕ್ತಿ ಇರಬಹುದು ಅಂತ ಇವನು ಮತ್ತೆ ವಾಪಸ್ ಓಡಿ ಹೋಗ್ತಾನೆ ಆ ಸನ್ಯಾಸಿಯನ್ನು ಹುಡ್ಕೊಂಡು. ಓಡಿ ಹೋಗಿ ಆ ಸನ್ಯಾಸಿಗೆ ಹೇಳ್ತಾನೆ, ನಾನು ನಿಮ್ಮನ್ನು ಬಹಳ ಸಾಮಾನ್ಯ ಅಂದ್ಕೊಂಡಿದ್ದೆ, ನೀವೇನು ಸಾಮಾನ್ಯ ಇಲ್ಲ, ನೀವು ಇಷ್ಟು ಶಕ್ತಿಶಾಲಿ ಇದ್ದೀರಿ, ನೀವಿಷ್ಟು ಪವರ್ಫುಲ್ ಇದ್ದೀರಿ, ನೋಡ್ರಿ ಅವ್ರ ಕಾಲನ್ನೇ ಮುರಿದು ಬಿಟ್ರು, ಅವ್ರು ಬೈದರು ಅಂತ. ನೀವು ಎದುರುಗಡೆ ಏನು ಅಂತ ಇರೋದನ್ನು ನೋಡಿ ನಾನು ನಿಮ್ಮನ್ನು ನೋಡಿ ಅಯ್ಯೋ ಪಾಪ ಅಂದ್ಕೊಂಡಿದ್ದೆ, ನೀವು ಅವ್ರ ಕಾಲನ್ನೇ ಮುರಿದು ಬಿಟ್ರಲ್ಲ ಅಂತ ಸನ್ಯಾಸಿ ಕೇಳ್ತಾನೆ. ಕೇಳಿದ ತಕ್ಷಣ ಆ ಸನ್ಯಾಸಿ ಕೇಳ್ತಾನೆ, ಯಾರ ಕಾಲು, ಯಾರು ಮುರಿದ್ರು, ಯಾವಾಗ ಮುರಿದ್ರು, ನನಗೇನೂ ಗೊತ್ತೇ ಇಲ್ಲ, ನಾನು ಅವಾಗೂ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೆ, ಈಗಲೂ ಕೂಡ ನಾನು ಪರಮಾತ್ಮನ ಧ್ಯಾನನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆ ರೀತಿ ಹೇಳಿದ ತಕ್ಷಣ ಎದುರುಗಡೆ ಇರೋ ವ್ಯಕ್ತಿಗೆ ಆಶ್ಚರ್ಯ ಆಗ್ಬಿಡ್ತದೆ. ನೀವು ಅವಾಗೂ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ರಿ, ಈಗೂ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೀರಿ ಅಂದರೆ, ನಿಮ್ಮನ್ನು ಬೈದು ಹೋದ ತಕ್ಷಣ ಅವ್ರು ಬಿದ್ದವ್ರ ಕಾಲು ಮುರಿಬೇಕು ಅಂದರೆ ಇದಕ್ಕೆಲ್ಲ ಕಾರಣ ಏನು, ಯಾರು ಕಾರಣ ಅಂತ ಹೇಳಿ ಕೇಳ್ತಾನೆ. ಕೇಳಿದ ತಕ್ಷಣ ಆ ಸನ್ಯಾಸಿ ರಿಟರ್ನ್ ಆಗಿ ಉತ್ತರ ಕೊಡ್ತಾನೆ, ಕೇವಲ ಆ ಪತಿ ನಾನು ಓಡಾಡಬೇಕಾದ್ರೆ ಒಂದು ಸ್ವಲ್ಪ ಕೊಚ್ಚೆಯಲ್ಲಿ ಕಾಲಿಟ್ಟು ಅವನ ಪತ್ನಿಗೆ ಸ್ವಲ್ಪ ಕೊಚ್ಚೆ ನೀರು ಸಿಡಿದಿದ್ದಕ್ಕೆ ಆ ಪತಿಗೆ ಎಷ್ಟು ಸಿಟ್ಟು ಬಂದುಬಿಡ್ತು, ನನ್ನ ಪತ್ನಿಗೆ ನೀರು ಸಿಡಿಸ್ತಾ ಅಂತ ಹೇಳಿ. ಯಾಕೆಂದ್ರೆ ಆ ಪತಿಗೆ ತನ್ನ ಪತ್ನಿ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು. ಆದರೆ ನಾನು ಒಬ್ಬ ಪರಮಾತ್ಮನನ್ನು ಪ್ರೀತಿಸುವಂಥವನು, ಪರಮಾತ್ಮನ ಭಕ್ತ, ಪರಮಾತ್ಮನನ್ನು ನಂಬಿರುವಂಥವನು. ಅವನ ನೆನಪಿನಲ್ಲಿ ನಾನು ನಡ್ಕೊಂಡು ಹೋಗಬೇಕಾದ್ರೆ, ಅವನ ಧ್ಯಾನ ಮಾಡಬೇಕಾದ್ರೆ, ಅವನ ಪ್ರೀತಿಯಲ್ಲಿ ತಲ್ಲೀನ ಆಗಿರಬೇಕಾದ್ರೆ, ಯಾರಾದರೂ ನನಗೆ ಹೊಡೆದ್ರೆ, ಬಡಿದ್ರೆ, ಕೂಗಿದ್ರೆ, ಬೈದರೆ ಅವನಿಗೆಷ್ಟು ನೋವು ಆಗಬೇಕು. ಬರೀ ಒಂದು ಕೊಚ್ಚೆ ಸಿಡ್ದಿದ್ದಕ್ಕೆ ಆ ಪತಿಗೆ ಇಷ್ಟು ಸಿಟ್ಟು ಬಂತು ಅಂದರೆ, ನಾನು ಯಾವ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೀನೋ ಆ ಪರಮಾತ್ಮನೇ ಇದಕ್ಕೆಲ್ಲ ಕಾರಣ. ಅಂದರೆ ನಾವೇನಾದರೂ ಪರಮಾತ್ಮನನ್ನು ನಂಬಿದ್ವಿ, ಪರಮಾತ್ಮನ ಮೇಲೆ ಅತಿಯಾಗಿ ವಿಶ್ವಾಸವನ್ನು ಇಟ್ಟು ಅವನನ್ನು ನಂಬಿಕೊಂಡೆ ನಮ್ಮ ಜೀವನದಲ್ಲಿ ನಡೀತಾ ಇದ್ವಿ, ಅವನೇ ನಮ್ಮ ರಕ್ಷಕ ಅಂತ ಹೇಳಿ ಅವನ ಧ್ಯಾನದಲ್ಲೇ ನಾವು ತಲ್ಲೀನ ಆಗಿದ್ವಿ ಅಂದರೆ, ಯಾರಾದರೂ ನಮಗೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಬಂದರೂ ಕೂಡ ನಮಗದರಿಂದ ಕೆಟ್ಟದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಮಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಬರ್ತಾರೋ ಅವರೇ ಅದ್ರ ಫಲವಾಗಿ ತಾವೇ ಕೆಟ್ಟ ಫಲವನ್ನು ಅನುಭವ ಮಾಡ್ತಾರೆ. ಯಾವ ರೀತಿ ಆ ಪತಿ ಪತ್ನಿ ಸೀರೆಗೆ ಗಲೀಜು ಸಿಡಿತು ಅಂತ ಅವನಿಗೆ ಹೊಡಿಲಿಕ್ಕೆ ಹೋಗಿದ್ದಕ್ಕೆ ಅದಕ್ಕೆ ರಿಟರ್ನ್ ಫಲವಾಗಿ ಅವರೇ ಕಾಲನ್ನು ಮುರ್ಕೊಂಡ್ರು. ಅಂದರೆ ನಮ್ಮ ಜೀವನದಲ್ಲಿ ನಾವು ಎಂದೂ ಯಾರನ್ನು ನೋಡಿ ಇವ್ರಿಗೆ ನಾನು ಕೆಟ್ಟದ್ದು ಮಾಡಬೇಕು, ಅವ್ರಿಗೆ ನಾನು ಕೆಟ್ಟದ್ದು ಮಾಡಬೇಕು ಅನ್ನೋ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಒಂದು ವೇಳೆ ಸತ್ಯವಾಗಿ ಸತ್ಯ ಪರಮಾತ್ಮನನ್ನು ನಂಬಿದ್ದೇ ನಿಜ ಆದರೆ, ಪರಮಾತ್ಮನ ನೆನಪಿನಲ್ಲಿ ನಾನು ತಲ್ಲೀನ ಆಗಿದ್ದೇ ನಿಜ ಆದರೆ, ಪರಮಾತ್ಮನ ಮೇಲೆ ನನಗೆ ಭರವಸೆ ಇರೋದೇ ನಿಜ ಆದರೆ, ಎಂತಹ ಪರಿಸ್ಥಿತಿಯಲ್ಲೂ ಪರಮಾತ್ಮನನ್ನು ಅವಶ್ಯವಾಗಿ ರಕ್ಷಣೆ ಮಾಡೇ ಮಾಡ್ತಾರೆ. ಆದರೆ ನನಗೆ ಎಷ್ಟೆಷ್ಟು ಅವನ ಮೇಲೆ ವಿಶ್ವಾಸ ಇರ್ತದೋ ಅಷ್ಟಷ್ಟು ನನಗೆ ಪರಮಾತ್ಮನಿಂದ ಪ್ರಾಪ್ತಿ ಸಿಗ್ತಾನೆ ಇರ್ತದೆ. ಅಂದರೆ ನಾನು ಎಷ್ಟು ವಿಶ್ವಾಸ ಇಟ್ಟು ಅವನನ್ನು ನೆನಪು ಮಾಡ್ತಾ ಇರ್ತೀನಿ ಅಷ್ಟು ಪರಮಾತ್ಮ ನನಗೆ ಫಲವನ್ನು ಪ್ರಾಪ್ತಿ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ಸದಾ ಕಾಲಕ್ಕೂ ನಾನು ಪರಮಾತ್ಮನ ಮೇಲೆ ವಿಶ್ವಾಸವನ್ನು
ಇಟ್ಕೊಳ್ಬೇಕು. ಯಾವ ಕಾರಣಕ್ಕೂ ಆ ವಿಶ್ವಾಸವನ್ನು ಅಲುಗಾಡಲಿಕ್ಕೆ ಬಿಡಬಾರ್ದು. ಕೆಲವರು ಪರಮಾತ್ಮನ ಮೇಲೂ ವಿಶ್ವಾಸ ಇಡ್ತಾರೆ, ನಂಬಿಕೆ ಇಟ್ಟು ಪರಮಾತ್ಮ ನನ್ನ ಈ ಸಮಸ್ಯೆ ಪಾರು ಮಾಡು, ನನಗೆ ಈ ಭಯವನ್ನು ದೂರ ಮಾಡು, ಈ ಸಮಸ್ಯೆಯಿಂದ ನನ್ನನ್ನು ಮುಕ್ತ ಮಾಡು ಅಂತ ಕೇಳ್ಕೊಳ್ತಾರೆ. ಅಂದರೆ ಅವರಿಗೆ ಪೂರ್ಣ ಪರಮಾತ್ಮನ ಮೇಲೆ ವಿಶ್ವಾಸ ಇರೋದೇ ಇಲ್ಲ. ಪರಮಾತ್ಮನ ಕೇಳಿದವರು ಮತ್ತೆ ಸ್ವಲ್ಪ ಹೊತ್ತಿಗೆ ಹೋಗಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಹೆಲ್ಪ್ ಕೇಳ್ತಾ ಇರ್ತಾರೆ. ನೀವೊಂದು ಸ್ವಲ್ಪ ಹೆಲ್ಪ್ ಮಾಡಿರಿ, ನೀವೊಂದು ಸ್ವಲ್ಪ ಹೆಲ್ಪ್ ಮಾಡಿರಿ, ನೀವಾದರೂ ಹೆಲ್ಪ್ ಮಾಡಿರಿ ಅಂತ ಅನೇಕರಿಗೆ ಫೋನ್ ಮಾಡಿ ಹೆಲ್ಪ್ ಕೇಳ್ತಾ ಇರ್ತಾರೆ. ಅನೇಕ ವ್ಯಕ್ತಿಗಳ ಎದುರುಗಡೆ ಹೋಗಿ ಅವರಿಂದ ಹೆಲ್ಪ್ ಕೇಳ್ತಾ ಇರ್ತಾರೆ. ಈ ರೀತಿ ಅನ್ಯ ವ್ಯಕ್ತಿಗಳ ಹತ್ರ ಹೋಗಿ ಮತ್ತೆ ಹೆಲ್ಪ್ ಕೇಳ್ತಾ ಇದ್ದೀವಿ ಅಂದರೆ ನಮಗೆ ಪರಮಾತ್ಮ ಹೆಲ್ಪ್ ಮಾಡ್ತಾನೆ ಅಂತ ನಮಗೆ ಅವನ ಬಗ್ಗೆ ಭರವಸೆ ಇಲ್ಲ ಅಂತ ಹೇಳಿ ಅರ್ಥ. ಯಾವಾಗ ನಮಗೆ ಪರಮಾತ್ಮ ಹೆಲ್ಪ್ ಮಾಡ್ತಾನೆ ಅಂತ ಭರವಸೆ ಇಲ್ವೋ ಆವಾಗ ಪರಮಾತ್ಮನು ವಿಚಾರ ಮಾಡ್ತಾರೆ, ಇವ್ರಿಗೆ ನನಗಿಂತ ಜಾಸ್ತಿ ಆ ಜನರ ಮೇಲೆ ನಂಬಿಕೆ ಇದೆ, ಹೋಗಲಿ ಆ ಜನರು ಎಷ್ಟು ಹೆಲ್ಪ್ ಮಾಡ್ತಾರೋ ಮಾಡಲಿ. ಎಲ್ಲ ಕಡೆ ಸುತ್ತಿ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂದರೆ ಲಾಸ್ಟಿಗೂ ಮತ್ತೆ ನಾವು ಯಾರ ಹತ್ರ ಬರ್ತೀವಿ? ಪರಮಾತ್ಮ ನೀನೇ ಗತಿ, ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು, ನಿನ್ನ ಬಿಟ್ಟು ನನಗೆ ಬೇರೆ ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮತ್ತೆ ಆ ಪರಮಾತ್ಮನನ್ನು ಕೇಳ್ತೀವಿ. ಈ ರೀತಿ ಎಲ್ಲೆಲ್ಲೋ ಸುತ್ತಿ ಎಷ್ಟೋ ಸಮಯವನ್ನು ಕಳೆದು ನಂತರ ಪರಮಾತ್ಮ ನೀನು ರಕ್ಷಕ ಅಂತ ಪರಮಾತ್ಮನ ಹತ್ರ ಬರೋದ್ರ ಬದಲು ಯಾವಾಗ ನಮ್ಮದು ಜೀವನ ಆರಂಭ ಆಯಿತೋ ಆ ಜೀವನದ ಆದಿಯಿಂದನೂ ನೀನೇ ನನ್ನ ರಕ್ಷಕ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ನೀನೊಬ್ಬನೇ ನನ್ನನ್ನು ಈ ಭವಸಾಗರದಿಂದ ಪಾರು ಮಾಡಲಿಕ್ಕೆ ಸಾಧ್ಯ, ನೀನೊಬ್ಬನೇ ನನ್ನನ್ನು ಜೀವನ ನೌಕೆಯಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಅವನನ್ನು ಸಂಪೂರ್ಣವಾಗಿ ವಿಶ್ವಾಸ ಇಟ್ಟು ನಂಬಿದ್ವಿ ಅಂದರೆ ಎಂತಹ ಪರಿಸ್ಥಿತಿಯಲ್ಲೂ ನಾವು ಭಯಪಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂದರೆ ಯಾರಾದರೂ ನಮ್ಮ ಜೊತೆಗೆ ಓಡಾಡಬೇಕಾದ್ರೆ ನಾವು ರಸ್ತೆ ಮೇಲೂ ಕೂಡ ಒಬ್ಬರು ಶಕ್ತಿಶಾಲಿಯಾದಂತಹ ವ್ಯಕ್ತಿಗಳು ನಮ್ಮ ಜೊತೆಗಿದ್ರು ಅಂದರೆ ಎದುರುಗಡೆ ಎಷ್ಟು ಎದುರಿಸುವಂತಹ ವ್ಯಕ್ತಿಗಳು ಬಂದರೂ ನಮಗೆ ಸ್ವಲ್ಪನೂ ಭಯ ಇರೋದಿಲ್ಲ. ಯಾಕಂದರೆ ಶಕ್ತಿಶಾಲಿ ವ್ಯಕ್ತಿ ಜೊತೆಗಿರೋ ಕಾರಣ. ಹಾಗೆ ನಮ್ಮ ಎದುರುಗಡೆ ಎಷ್ಟೋ ಪರಿಸ್ಥಿತಿಗಳು ಬರಲಿ, ಎಷ್ಟೇ ವ್ಯಕ್ತಿಗಳು ನಮ್ಮನ್ನು ಎದುರಿಸ್ಲಿಕ್ಕೆ ಬರಲಿ, ಆದರೆ ನಮ್ಮ ಜೊತೆಗೆ ಸರ್ವಶಕ್ತಿವಂತನಾದ ಪರಮಾತ್ಮ ಇದ್ದಾನೆ ಅಂದರೆ ಯಾರು ನಮ್ಮ ಎದುರುಗಡೆ ಎದುರಿಸ್ಲಿಕ್ಕೆ ಬಂದರೂ ನಾವು ಭಯ ಪಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕಂದರೆ ಸರ್ವಶಕ್ತಿವಂತನೇ ನಮ್ಮ ಜೊತೆಗಿದ್ಮೇಲೆ ನಾವು ಯಾವ ಮಾತಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಅಂದರೆ ಆ ಸರ್ವಶಕ್ತಿವಂತನನ್ನು ಸದಾ ಜೊತೆಗಿಟ್ಕೊಳ್ಬೇಕು, ಅವನು ನನ್ನನ್ನು ಸದಾ ಕಾಲಕ್ಕೂ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ವಿಶ್ವಾಸವನ್ನು ಇಡಬೇಕು. ಅದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಎಲ್ಲ ಪ್ರಕಾರದ ಭಯದಿಂದ ಮುಕ್ತ ಆಗಲಿಕ್ಕೆ ಪರಮಾತ್ಮ ಇರೋವರಿಗೆ ನನಗೇನೂ ಆಗೋದಿಲ್ಲ ಅನ್ನೋದು ನೆನಪಿರಬೇಕು. ಎರಡನೇದಾಗಿ ಬಾರಿಗೂ ನಾವು ಸಂಕಲ್ಪ ಮಾಡಬೇಕು, ನಾನು ನಿರ್ಭಯ ಆತ್ಮ ಆಗಿದ್ದೀನಿ, ನಾನು ನಿರ್ಭಯ ಆತ್ಮ ಆಗಿದ್ದೀನಿ, ಯಾವ ವಸ್ತುನೂ ನನಗೆ ಭಯಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯಕ್ತಿನೂ ಭಯಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾರಿಗೂ ನಾನು ನಿರ್ಭಯ ಆತ್ಮ ಅಂತ ಸಂಕಲ್ಪ ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಎಂದೂ ಯಾರೂ ನನಗೆ ಭಯವನ್ನು ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಭಯದಿಂದ ಮುಕ್ತರಾಗಲಿಕ್ಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಪರಮಾತ್ಮನ ಜೊತೆಗಿಟ್ಕೊಳ್ಳಿಕ್ಕೋಸ್ಕರ ಇನ್ನು ಪರಮಾತ್ಮನ ಜೊತೆ ಅನುಭವ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೋಸ್ಕರ ತಮ್ಮೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.